ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒ ಬಿ ಸಿ ಕ್ಯಾಟಗರಿಯವರಿಗೆ ಫ್ರೀ ಕೋಚಿಂಗ್ ಕೊಡ್ತಾ ಹೋಗ್ತಾರೆ. ಯು ಪಿ ಎಸ್ ಸಿ ಮತ್ತೆ ಪಿ ಒ ಆಸ್ಪಿರೆಂಟ್ಸ್ಗೆ ಯಾವ ಕ್ಯಾಟಗರಿ ಕೊಡ್ತಾ ಹೋಗ್ತಾರೆ ಮತ್ತೆ ಎಲ್ಲಿಂದ ಯಾವ ರೀತಿಯ ಆನ್ಲೈನ್ ಅಪ್ಲಿಕೇಶನ್ಸ್ ಅಂತ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ನೀವೇನಾದ್ರೂ ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯು ಪಿ ಎಸ್ ಸಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಯು ಪಿ ಸಿ ಮತ್ತೆ ಬ್ಯಾಂಕ್ ಪಿ ಒ ಸ್ಪರ್ಧಾತ್ಮಕ ಪರೀಕ್ಷೆಗೆ ಆನ್ಲೈನ್ ಫ್ರೀ ಕೋಚಿಂಗ್ ಕೊಡ್ತಾ ಹೋಗ್ತಾರೆ. ನಿಮಗೆ ಯಾವೆಲ್ಲ ಕ್ಯಾಟಗರಿಗೆ ಅಂತಂದ್ರೆ ಪ್ರವರ್ಗ 1, ಪ್ರವರ್ಗ 2A, 3A, 3B, 3A ಕ್ಯಾಟಗರಿ ಅವರಿಗೆ ಇಲ್ಲಿ ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ನ ಸಲ್ಲಿಸಬೇಕಾಗತ್ತೆ. ನೀವು ಈ ಫ್ರೀ ಕೋಚಿಂಗ್ ನ ಪಡಿಬೇಕಂತಂದ್ರೆ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಅಂತಂದ್ರೆ ಯಾವುದೇ ಒಂದು ಡಿಗ್ರಿನ ಪಡೆದಿರಬೇಕಾಗತ್ತೆ. ನೀವು ಅಭ್ಯರ್ಥಿಗಳು ಯಾವ ಪ್ರವರ್ಗ 1, 2A, 3A, 3B ಕ್ಯಾಟಗರಿ ಸೇರಿರಬೇಕಾಗತ್ತೆ. ಮತ್ತೆ ಆ ಕುಟುಂಬದ ವಾರ್ಷಿಕ ಆದಾಯ ಬಂದ್ಬಿಟ್ಟು 5 ಲಕ್ಷ ಮೀರಿರಬಾರ್ದು. ಯಾವ್ಯಾವ ಕ್ಯಾಟಗರಿಗೆ ಅಂತಂದ್ರೆ ಪ್ರವರ್ಗ 1, 2A, 3A, 3B ಕ್ಯಾಟಗರಿ ಅವರಿಗೆ ಅಭ್ಯರ್ಥಿಗಳು ನೋಡ್ರಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವ ಸಾಮಾನ್ಯ ಪರೀಕ್ಷೆ ಗಳಿಸಿದ ಅಂಕಗಳು ಈ ಸಿಇಟಿ ಅಲ್ಲಿ ನಡೆಸಿರ್ತಕ್ಕಂಥ ಮಾರ್ಕ್ಸ್ ಅಲ್ಲಿ ಮತ್ತೆ ನಿಮ್ಮ ಮೀಸಲಾತಿ, ನೀವು ಯಾವ ಕ್ಯಾಟಗರಿಯವರು ಇದ್ದೀರಾ ಅಂತ ಅದ್ರ ಮೇಲೆ ನಿಮ್ಗೆ ಹೆಚ್ಚಿನ ಸೆಲೆಕ್ಷನ್ ಮಾಡ್ತಾ ಹೋಗ್ತಾರೆ. ಪರೀಕ್ಷಾ ಕೇಂದ್ರ ಮತ್ತೆ ನೀವು ಈ ಎಕ್ಸಾಮ್ ನ ಬರೀಬೇಕಾಗುತ್ತೆ. ಆ ಪರೀಕ್ಷೆಯಲ್ಲಿ ಬಂದಿರತಕ್ಕಂತ ಮಾರ್ಕ್ಸ್ ಮತ್ತೆ ಕ್ಯಾಟಗರಿ ಮೇಲೆ ನಿಮ್ಗೆ ಫ್ರೀ ಕೋಚಿಂಗ್ ಕೊಡ್ತಾ ಹೋಗ್ತಾರೆ. ಪರೀಕ್ಷಾ ಕೇಂದ್ರಗಳು, ದಿನಾಂಕ ಮತ್ತು ಸಮಯವನ್ನು ನಂತರ ದಿನಗಳಲ್ಲಿ ಇಲಾಖೆ ವೆಬ್ಸೈಟ್ಗಳಲ್ಲಿ ಪ್ರಕಟಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ನೀವು ಈ ವೆಬ್ಸೈಟ್ ನ ನೋಡಬಹುದು. ಮತ್ತೆ ಈ ಸೇವಾ ಸಿಂಧು ಸರ್ವಿಸಸ್ .karnataka.government.in ಈ ವೆಬ್ಸೈಟ್ ನಲ್ಲಿ ನೀವು ಆನ್ಲೈನ್ ಅಪ್ಲಿಕೇಶನ್ ನ ಸಲ್ಲಿಸಬೇಕಾಗುತ್ತೆ. ನೀವೇನಾದ್ರೂ ಡೌಟ್ ಇದ್ದಲ್ಲಿ ಈ ಹೆಲ್ಪ್ ಲೈನ್ ನಂಬರ್ಗಳಿಗೆ ಕಾಲ್ ಮಾಡಬಹುದು. ಈಗ ಹೇಗೆ ಆನ್ಲೈನ್ ಅಪ್ಲಿಕೇಶನ್ಸ್ ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ನೀವು ಸೇವಾ ಸಿಂಧು ವೆಬ್ಸೈಟ್ ಗೆ ವಿಸಿಟ್ ಮಾಡಬೇಕಾಗುತ್ತೆ. ನೀವು ಸೇವಾ ಸಿಂಧು ಫಸ್ಟ್ ಟೈಮ್ ಯೂಸರ್ ಆಗಿದ್ರೆ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ನಾನು ರಿಜಿಸ್ಟ್ರೇಷನ್ ಮಾಡೋ ವಿಡಿಯೋನ ನನ್ನ ಐ ಬಟನ್ ಕೊಟ್ಟಿರ್ತೀನಿ. ಆ ವಿಡಿಯೋ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ರಿಜಿಸ್ಟ್ರೇಷನ್ ಹೇಗೆ ಮಾಡ್ಬೇಕಂತ ತಿಳ್ಕೊಬಹುದು. ಇಲ್ಲಿ ಜಸ್ಟ್ ಏನಿಲ್ಲ, ನಿಮ್ಮ ಮೊಬೈಲ್ ನಂಬರ್ ನ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಮೊಬೈಲ್ ನಂಬರ್ ನ ಎಂಟ್ರಿ ಮಾಡಿ, ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ, ಜಸ್ಟ್ ಪಾಸ್ವರ್ಡ್ ನಿಮ್ಗೆ ಗೊತ್ತಿದ್ರೆ ಎಂಟ್ರಿ ಮಾಡಿ ಕ್ಯಾಪ್ಚರ್ ನೋಡಿ ಸಬ್ಮಿಟ್ ಕೊಡ್ಬೇಕಾಗುತ್ತೆ. ನಿಮ್ಮ ಮೊಬೈಲ್ ನಂಬರ್ ಗೊತ್ತಿಲ್ಲ, ನಿಮ್ಮ ಪಾಸ್ವರ್ಡ್ ಗೊತ್ತಿಲ್ಲ ಅಂತಂದ್ರೆ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಗೆಟ್ ಒ ಟಿ ಪಿ ಅಂತ ಕೊಟ್ಟು ಇಲ್ಲಿ ಒ ಟಿ ಪಿ ಎಂಟ್ರಿ ಮಾಡಿ ಕ್ಯಾಪ್ಚರ್ ಮಾಡಿದ್ರೆ ಸಬ್ಮಿಟ್ ಅಂತ ಕೊಟ್ರೆ ಲಾಗಿನ್ ಆಗ್ತಾ ಹೋಗ್ತೀರಾ. ಲಾಗಿನ್ ಆದಾಗ ನೀವು ಈ ತರ ಇಂಟರ್ಫೇಸ್ ತೋರಿಸ್ತಾ ಹೋಗುತ್ತೆ. ಇಲ್ಲಿ ಜಸ್ಟ್ ಏನಿಲ್ಲ, ವಿವ್ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ವಿವ್ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಕ್ಲಿಕ್ ಮಾಡಿ ನೀವು ಇಲ್ಲಿ ಜಸ್ಟ್ UPSC ಅಂತ ಟೈಪ್ ಮಾಡ್ಬೇಕಾಗತ್ತೆ. ಇಲ್ಲಿ UPSC ಅಂತ ಟೈಪ್ ಮಾಡಿದ್ರೆ ಇಲ್ಲಿ ನೋಡಿ ಸೆಕೆಂಡ್ ಅಂತಿದೆ, ಆನ್ಲೈನ್ ಅಪ್ಲಿಕೇಶನ್ ಫಾರ್ UPSC ಅಂಡ್ ಬ್ಯಾಂಕಿಂಗ್ ಪ್ರೀ ಎಕ್ಸಾಮಿನೇಷನ್ ಕೋಚಿಂಗ್ BCD ಅಂದ್ರೆ ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟ್ ಅಂತಿದೆ. ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಬೇಕಾಗತ್ತೆ. ನೀವು ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಈ ತರ ಬರ್ತಾ ಹೋಗುತ್ತೆ. ಇಲ್ಲಿ ಏನಿಲ್ಲ, ನೀವು ಜನರಲ್ ಡೀಟೇಲ್ಸ್ ನ ಫಿಲ್ ಅಪ್ ಮಾಡ್ಬೇಕಾಗತ್ತೆ. ಅಪ್ಲಿಕೆಂಟ್ ನೋಡ್ರಿ, ಇಲ್ಲಿ ನಿಮ್ಮ ಅಪ್ಲಿಕೆಂಟ್ ಫೋಟೋನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಜಸ್ಟ್ ಏನಂತಂದ್ರೆ ಮೇಲು ಫಿಮೇಲು ಇವೆಲ್ಲ ಏನು ಮೇಲ್ ಫಿಮೇಲ್ ಏನು ಅಂತ ತುಂಬ್ಕೊಂತ ಹೋಗ್ಬೇಕಾಗತ್ತೆ. ಇಲ್ಲಿ ಅಪ್ಲಿಕೆಂಟ್ ನೇಮ್ ಆಧಾರ್ ಪ್ರಕಾರನ ತುಂಬಬೇಕಾಗತ್ತೆ. ಮೊಬೈಲ್ ನಂಬರ್ನ ತುಂಬಬೇಕಾಗತ್ತೆ. ಇಲ್ಲಿ ಮೊಬೈಲ್ ನಂಬರ್ನ ತುಂಬಬೇಕಾಗತ್ತೆ. ಯಾವ ಜಾತಿ ಅಂತ ತುಂಬಬೇಕಾಗತ್ತೆ. RD ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರು, ಮತ್ತೆ ಇಲ್ಲಿ ಪ್ರವರ್ಗ ಯಾವುದು ಅಂತಂದು ಇದನ್ನ ತುಂಬಬೇಕಾಗತ್ತೆ. ಜಾತಿ ಪ್ರಮಾಣದಲ್ಲಿರುವಂತೆ ಪ್ರವರ್ಗ ಯಾವ್ದು 2 ಏನೋ ಯಾವ್ದು ಬರುತ್ತೆ ನಿಮ್ದು ಅದನ್ನ. ಜಾತಿ ಪ್ರಮಾಣ ಪತ್ರದಲ್ಲಿರುವ ಕ್ಯಾಸ್ಟ್ ಸರ್ಟಿಫಿಕೇಟ್ ಪ್ರಕಾರ ನಿಮ್ಮ ಹೆಸರೇನಿದೆ ಅದನ್ನ ತುಂಬಬೇಕಾಗತ್ತೆ. ನಿಮ್ಮ ಇಮೇಲ್ ID ನ ತುಂಬಬೇಕಾಗತ್ತೆ. ಡೊಮಿಸೈಲ್ ನೀವು ಕರ್ನಾಟಕದ ನಿವಾಸಿಯಾಗಿರ್ತೀರಾ, ಹಾಗಾಗಿ ನೀವು ಕರ್ನಾಟಕದವ್ರು ಅಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಆದಾಯ ಪ್ರಮಾಣ ಪತ್ರದಲ್ಲಿರುವ ಆದಾಯ, ಇನ್ಕಮ್ ಸರ್ಟಿಫಿಕೇಟ್ ಎಷ್ಟು ಆದಾಯ ಇದೆ ಅದನ್ನ ತುಂಬಬೇಕಾಗತ್ತೆ. ಆದಾಯ ಪ್ರಮಾಣ ಪತ್ರದಲ್ಲಿ ಇನ್ಕಮ್ ಸರ್ಟಿಫಿಕೇಟ್ RD ನಂಬರ್ನ ತುಂಬಬೇಕಾಗತ್ತೆ. 10th ಸ್ಟ್ಯಾಂಡರ್ಡ್ ಬೋರ್ಡ್ ಯಾವ್ದು ಸ್ಟೇಟ್ ಓದಿದಿರಾ, CBSE ಓದಿದ್ರಾ, ICSE ಓದಿದ್ರಾ ಅಂತ ಇದನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ವಯಸ್ಸು ಎಷ್ಟು ಅಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ SSLC ರಿಜಿಸ್ಟ್ರೇಷನ್ ನಂಬರ್ ನಾವು ಬರೀಬೇಕಾಗತ್ತೆ. ಇಲ್ಲಿ ಫಾದರ್ಸ್ ನೇಮ್ ನ ತುಂಬಬೇಕಾಗತ್ತೆ, ಮದರ್ಸ್ ನೇಮ್ ನ ತುಂಬಬೇಕಾಗತ್ತೆ. 10ನೇ ತರಗತಿಯಂತೆ ವಿದ್ಯಾರ್ಥಿಯ ಹೆಸರನ್ನ ತುಂಬಬೇಕಾಗತ್ತೆ. ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಹೇಗೆ ಹೆಸರಿದೆ ಅದನ್ನ ಅದ್ ತರ ತುಂಬ್ಕೊಂತ ಹೋಗ್ಬೇಕಾಗತ್ತೆ. ನೆಕ್ಸ್ಟ್ SSLC ಪಾಸಿಂಗ್ ಇಯರ್ ಯಾವ್ದಂತ ತುಂಬಬೇಕಾಗತ್ತೆ. ಒಂದು ಗಾರ್ಡಿಯನ್ ಇದ್ರೆ ಗಾರ್ಡಿಯನ್ ನೇಮ್ ನ ತುಂಬಬೇಕಾಗತ್ತೆ, ಇಲ್ಲಾಂದ್ರೆ ಇಲ್ಲ. 10th ಮಾರ್ಕ್ಸ್ ಎಷ್ಟು ಸೆಕ್ಯೂರ್ ಮಾಡಿದಿರ ಅದನ್ನ, ಡೇಟ್ ಆಫ್ ಬರ್ತ್ ಎಷ್ಟು ಅಂತಂದು ತುಂಬಬೇಕಾಗತ್ತೆ. ಪಡೆಯಲು ಇಚ್ಛಿಸುವ ಪರೀಕ್ಷಾ ಪೂರ್ವ ತರಬೇತಿ ಯಾವುದು, ನೀವು UPSC ಬೇಕಾ ಬ್ಯಾಂಕಿಂಗ್ ಬೇಕಾ, ಎರಡು ಯಾವ ಕೋಚಿಂಗ್ ಬೇಕಂತ ಇಲ್ಲಿ ತುಂಬಬೇಕಾಗತ್ತೆ. UPSC ಎರಡು ಬೇಕಂತಂದ್ರೆ ಬೋತ್ ಅಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ನಿಮ್ಮ ಕಾಲೇಜ್ ನೇಮ್ ನ ತುಂಬಬೇಕಾಗತ್ತೆ. ಡಿಗ್ರಿನ ಯಾವ ಡಿಗ್ರಿ ಮಾಡಿದೀರಾ ಅಂತಂದು ಇಲ್ಲೆಲ್ಲ ಇದೆ ಲಿಸ್ಟ್ ಅಲ್ಲಿ, ನೀವು ಯಾವ್ದಂತಂದು ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ನಿಮ್ಮ ಯೂನಿವರ್ಸಿಟಿ ಯಾವ್ದಂತಂದು ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಡಿಗ್ರಿಯಲ್ಲಿ ಎಷ್ಟು ಪರ್ಸೆಂಟೇಜ್ ಪಡೆದಿದ್ದೀರಾ ಅದನ್ನ ಟೈಪ್ ಮಾಡ್ಬೇಕಾಗತ್ತೆ. ಈ ಡಿಗ್ರಿ ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ತುಂಬಬೇಕಾಗತ್ತೆ.
ಪದವಿ ಇಯರ್ ಆಫ್ ಪಾಸಿಂಗ್ ಯಾವ ವರ್ಷದಲ್ಲಿ ಒಂದು ಡಿಗ್ರಿ ಪಾಸ್ ಮಾಡಿದ್ದೀರಾ ಅದನ್ನ ತುಂಬಬೇಕಾಗುತ್ತೆ. ನೀವು ಫಿಸಿಕಲಿ ಚಾಲೆಂಜ್ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಬೇಕು, ಯು ಐ ಡಿ ನಂಬರ್ನ ಹೊಡಿಬೇಕು. ಇಲ್ಲ ಅಂತಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ನ ನಿಮ್ಮ ಡಿಸ್ಟ್ರಿಕ್ಟ್ ಯಾವುದು, ಹೋಬಳಿ ಯಾವುದು, ತಾಲೂಕ್ ಯಾವುದು, ಗ್ರಾಮ ಯಾವುದು, ವಿಧಾನಸಭೆ ಯಾವುದು, ನಿಮ್ಮ ಯಾವ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ ಅದನ್ನ, ಪಿನ್ ಕೋಡ್ ನ ತುಂಬಬೇಕಾಗತ್ತೆ, ವಿಳಾಸ ಯಾವ ಒಂದು ಅಡ್ರೆಸ್ ಅಂತ ತುಂಬಬೇಕಾಗತ್ತೆ, ಕ್ಯಾಟಗರಿ ಯಾವುದು ಅಂತ ತುಂಬಬೇಕಾಗತ್ತೆ. ನೀವು ಕ್ಯಾಟಗರಿ ಸೆಲೆಕ್ಟ್ ಮಾಡಿದ್ರೆ ಸಾಕು, ನಿಮ್ಮ ಯಾವ ಒಂದು ಜಾತಿ ಹೆಸರು ಇಲ್ಲಿ ಲಿಸ್ಟ್ ನಲ್ಲಿ ಬರ್ತಾ ಹೋಗುತ್ತೆ, ನೀವು ಅದನ್ನ ಕರೆಕ್ಟ್ ಆಗಿ ತುಂಬಬೇಕಾಗತ್ತೆ ಯಾವ ಒಂದು ಅಂತಂದು. ಇಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ನ, ಬ್ಯಾಂಕ್ ಅಕೌಂಟ್ ನಂಬರ್ ನ, IFSC ಕೋಡ್ ನ, ಬ್ಯಾಂಕ್ ನೇಮ್ ನ, ಬ್ಯಾಂಕ್ ನ ಬ್ರಾಂಚ್ ನೇಮ್ ನ ತುಂಬಬೇಕಾಗತ್ತೆ, ಯಾವ ಬ್ರಾಂಚ್ ನೇಮ್ ಅಂತಂದು. ನೀವು ಬ್ಯಾಂಕ್ ನೇಮ್ ನ ತುಂಬಿದಾಗ ಯಾವ ಒಂದು ಸಿಟಿಯಲ್ಲಿ ಇದೆ, ಯಾವ ಒಂದು ಬ್ರಾಂಚ್ ನೇಮ್ ಅಂತ ತುಂಬಬೇಕಾಗತ್ತೆ. ಇಲ್ಲಿ ಏನಿಲ್ಲ, ಇಲ್ಲಿ ಡಿಕ್ಲರೇಷನ್ ಇದೆ, ಐ ಅಗ್ರಿ ಅಂತ ಕೊಟ್ಟು ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಕೊಡಬೇಕು. ಇಲ್ಲಿ ಸಬ್ಮಿಟ್ ಕೊಟ್ಟಾಗ ನಿಮ್ಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡ್ಬೇಕಂತ ಕೇಳ್ತಾ ಹೋಗುತ್ತೆ. ಇಲ್ಲ ಅಂತಂದ್ರೆ ಸಬ್ಮಿಟ್ ಆಗ್ತಾ ಹೋಗುತ್ತೆ. ಆ ಒಂದು ಅಕ್ನಾಲೇಜ್ಮೆಂಟ್ ಇಟ್ಕೊಂಡಿದ್ರೆ ನಿಮ್ಮ ಮೊಬೈಲಿಗೆ ಅಥವಾ ವೆಬ್ಸೈಟ್ ನಲ್ಲಿ ಇಂಟಿಮೇಷನ್ ಮಾಡ್ತಾ ಹೋಗ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.